ಅಜ್ಜಿ ಕರ್ಕೊಂಡು ಹೋಗ್ತದೆ, ಬಾರಪ್ಪ ಒಳಗೆ. ಬರಲ್ವಾ? ಭೂ ಹೋಗ್ತೀಯಾ? ನನ್ನನ್ನು ಬಿಟ್ಟು ಹೋಗ್ತೀಯಾ? ಅಮ್ಮ ಬೇಡ, ನೀನೊಬ್ಬನೇ ಹೋಗ್ತೀಯ ಅಜ್ಜ ಜೊತೆ. ಅವ್ರ ಅಜ್ಜಿ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ, ಬ್ಯಾಗು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಅವನು ಈಚೆಗಡೆ ಅವ್ರ ಅಜ್ಜಿಗೋಸ್ಕರ ಕಾಯ್ತಾ ಇದ್ದಾನೆ. ಅವರಪ್ಪ ದುಡ್ಡು ಕೊಟ್ಟರು, ತಗೋ ಏನಾದ್ರು ತಿಂಡಿ ತೊಗೊಂಡು ಹೋಗಪ್ಪ ಅಂತ. ಸೊ ಹಾಗಾಗಿ ಆ ದುಡ್ಡನ್ನ ಇಟ್ಕೊಂಡು ಅವ್ರ ಅಜ್ಜಿಗೋಸ್ಕರ ಗೇಟ್ ಮುಂದೆ ಕಾಯ್ತಾ ಅವನೇ. ಅಲ್ವಾ ಅಪ್ಪ? ಹೋಗ್ತೀಯಾ? ಸರಿ, ಅಜ್ಜ ಬಂದಮೇಲೆ ಹೋಗಿವಂತ ಬಾ ಒಳಗೆ. ಬರಲ್ವಾ? ಹಾಂ, ಬರಲ್ವಾ? ಅಜ್ಜಿ ಬರುತ್ತೆ, ನಡಿಯಪ್ಪ ಊರಿಗೆ ಹೋಗು, ರೆಡಿ ಆಗು ಅಂತ ಅಷ್ಟೇ ಅಂದಿದ್ದು. ಆ್ಯಂಡ್ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಅಪ್ಪ ಈಚೆಗಡೆನೇ ಕಾಯ್ಕೊಂಡು ಕೂತ್ಕೊಂಬಿಟ್ಟ. ಹಾಗೆ ಅಮ್ಮ ಕೆಲಸದಿಂದ ಹೀಗೆ ಬಂದರು. ಶುಕ್ರವಾರ ಸಾಯಂಕಾಲದ ವಿಡಿಯೋ ಇದು. ಹಾಗೆ ಬಂದು ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ರು ಅಲ್ಲೇ ಕೆಲಸದಿಂದಾನೆ. ನನಗೂ ಕೂಡ ಸ್ವಲ್ಪ ಕೊಟ್ಟು ಆನಂತರ ಅಪ್ಪನ ಕರ್ಕೊಂಡು ಹೋಗ್ತೀನಿ, 2 ದಿವಸ ರಜಾ ಇದೆ ಅಂತ ಹೇಳಿದರು ನನಗೆ ಮೊದಲೇ ಫೋನ್ ಮಾಡಿ. ಸರಿ ಅಂತ ಅವ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅವನಂತೂ ನಂಗೆ ನಿಜ ನಂಬೋಕ್ಕಾಗ್ತಾಯಿಲ್ಲ, ಒಂಚೂರು ಅಳ್ಳಿಲ್ಲ, ಏನಿಲ್ಲ. ತುಂಬ ಖುಷಿಯಾಗಿ ನಗ್ತಾನೆ. ಅಮ್ಮ ಬಾಯ್, ಅಜ್ಜಿ ಜೊತೆ ಹೋಗ್ತೀನಿ ಅಂತೇಳಿ ಅವ್ರ ತಂದೆಗೆಲ್ಲ ಮುತ್ಕೊಟ್ಟು ಮಾತಾಡಿಸ್ಕೊಂಡು ಅಲ್ಲಿಂದ ಬಸ್ ಸ್ಟಾಪ್ ಹತ್ರ ಕರ್ಕೊಂಡು ಹೋದೆ. ಅವ್ನು ನೋಡ್ಬೋದು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಫಸ್ಟ್ ಟೈಮ್ ಈ ಥರ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಮಾಡ್ತಾ ಇರೋದು. ಅವನ್ನ ಈಚೆಗಡೆ ಕರ್ಕೊಂಡು ಹೋಗ್ತೀನಿ ಅಂದಾಗ ನಾವೇ ಕರ್ಕೊಂಡೋಗಿ ಬಿಟ್ಟಾಗ ಇಲ್ಲೇ ಇರಪ್ಪ ಅಂತ ಅಂದಾಗ ಅಳೋನು, ಒಂಥರ ಜೋರಾಗಿ ಅಳೋನು, ಅಮ್ಮ ಅಪ್ಪ ಅಂದ್ಕೊಂಡು. ಸರಿ, ಇವಾಗ ಅವನೇ ಹೋಗಿದ್ದು ನೋಡಿ ತುಂಬ ಖುಷಿ ಆಯಿತು. ಓಕೆ, ಎಂಜಾಯ್ ಮಾಡಿಕೊಂಡು ಅಜ್ಜಿ ಜೊತೆ ಅವರು ಕೂಡ ಒಂದು ಒಳ್ಳೆ ಸಮಯ ಕಳ್ದಂಗೆ ಆಗುತ್ತೆ ಮೊಮ್ಮಗನ ಜೊತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಓಕೆ ಅಂತ ಹೇಳಿ ಅವ್ರನ್ನ ಡೈರೆಕ್ಟ್ ಬಸ್ ಬರುತ್ತೆ. ಹಾಗಾಗಿ ಅವ್ರಿಗೆ ಬಸ್ ಕೂಡ ಹತ್ತಿಸಿ ಕಳಿಸ್ದೆ. ಹಾಗೆ ನಾನು ಅಲ್ಲಿಂದ ಸಂಜೆ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಶನಿವಾರ ಕೂಡ ನಾನು ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ತುಂಬಾ ಬಟ್ಟೆ ಇತ್ತು, 2-3 ಬ್ರೇಷನ್ ಬಟ್ಟೆ ಇತ್ತು. ಹಾಗಾಗಿ ಕೈಯಲ್ಲಿ ಒಗೆಯೋದ್ರಿಂದ ಎಲ್ಲ ಒಗೆದಾಕಿ ಇದು ಬಂದು ಸಂಡೇ ವ್ಲಾಗ್ನ ನಾನು ತಿರ್ಗಾ ಸ್ಟಾರ್ಟ್ ಮಾಡಿದೆ. ನಾನು ಬೆಳಗ್ಗೆಯಿಂದನೇ ಕೆಲಸ ಎಲ್ಲ ಮುಗಿಸಿ ತಿರ್ಗಾ ನಾನು ಪೂಜೆನ ಮಾಡ್ತಾಯಿದ್ದೆ. ವಾರ ಅಲ್ವಾ, ದೇವ್ರ ವಾರ ಇರೋದ್ರಿಂದ ಹಾಗಾಗಿ ಮನೆಯೆಲ್ಲ ಕಂಪ್ಲೀಟಾಗಿ ಅಪ್ಪು ಇಲ್ದಿರೋದ್ರಿಂದ ಒಂದು ರೌಂಡ್ ಕ್ಲೀನೇ ಮಾಡ್ಕೊಂಡು ಬಂದುಬಿಟ್ಟೆ ನಾನು. ಹಾಗಾಗಿ ಕ್ಲೀನೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆನೂ ಕೂಡ ಆರಾಮಾಗೆ ಮುಗಿಸ್ಕೊಂಡೆ. ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ. ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದೆ. ಇವತ್ತು ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಪ್ಪು ಇಲ್ದಿರೋ ಕಾರಣ ಮನೆಯೆಲ್ಲ ಒಂದು ರೌಂಡ್ ಕ್ಲೀನಿಂಗ್ ಆಯಿತು ಅಂತಲೇ ಹೇಳ್ಬೋದು. ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಬೇಕು. ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕು. ಇವಾಗ ಸ್ವಲ್ಪ ಮೊಸಪ್ಪು ಸಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಆದರೆ ಮಾಡ್ತೀನಿ. ಇವಾಗ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ, 1:30 ಆಗಿದೆ. ಇಷ್ಟು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಷ್ಟೊತ್ತಿಗೆ ಇವಾಗ ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡೋಣ. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ, ಅಪ್ಪು ಇಲ್ದಿರೆ ಅಂತಲೇ ನಾನು ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ನೆನ್ನೆ ಎಲ್ಲ ಬರೀ ಮನೆ ಕೆಲಸನೇ ಆಯಿತು. ನೆನ್ನೆನೂ ಬಟ್ಟೆ ಒಗೆಯೋದು ಇದೇ ಆಗೋಯಿತು ನನಗೆ. ಸೊ ಇವತ್ತು ಬೆಳಗ್ಗಿಂದ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ, ವಾರ ಅಲ್ವಾ ಹಾಗಾಗಿ ಅಷ್ಟೇ. ಬನ್ನಿ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಹಾಗೆ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾನೇ ಇಲ್ಲ ಚಾನಲ್ನ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ. ತಪ್ಪು ಸರಿ ಏನಾದರೂ ಇದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿ. ನನಗೂ ಕೂಡ ಏನು ಅಂತ ತಿದ್ಕೊಳ್ಳೋಕ್ಕೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಮುಂದಿನ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ. ಹಾಗಾಗಿ ಬನ್ನಿ. ಭಾನುವಾರ ಬೆಳಗ್ಗೆ ಅಂತ ನಾನೇನು ಸ್ಪೆಷಲ್ ಏನೂ ಮಾಡಿರಲಿಲ್ಲ. ಜಸ್ಟ್ ಒನ್ ಟೈಮ್ಗೆ ಒಂಥರ ರೈಸ್ ಒಗ್ಗರಣೆ ಥರ ಹಾಕ್ಕೊಂಡಿದ್ದೆ. ಹಾಗಾಗಿ ಇವಾಗ ನಾನು ಅಡುಗೆನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮತ್ತು ರಾತ್ರಿಗೆ ಸೊಪ್ಪು ಸಾರು ಮಾಡ್ಕೊತಾ ಇದ್ದೀನಿ. ರೆಸಿಪಿ ಏನು ಶೇರ್ ಮಾಡ್ಕೊತಾ ಇಲ್ಲ, ಯಾಕಂದರೆ ಇದು ತುಂಬ ಸತಿ ನಾನು ತೋರಿಸಿದ್ದೀನಿ ಸೊಪ್ಪು ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ. ಯಾವುದಾದ್ರೂ ಸೊಪ್ಪು ಸರಿಯೇ, ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕುಕ್ಕರ್ಗೆ 1-2 ಟೊಮೊಟೊ, 1-2 ಈರುಳ್ಳಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಜೀರಿಗೆನ ತುಂಬಿ ಇಡಿ. ಹಾಗೆ ಒಣಮೆಣ್ಸಿನ್ಕಾಯಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡು ವಿಜಿಲ್ ಹೊಡೆದ್ಮೇಲೆ ಅದನ್ನು ಮಸ್ತ್ ಸಾಂಬಾರು ಮಾಡ್ಕೊಳ್ಳೋದು. ಹಾಗಾಗಿ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ. ಹಾಗೆ ನಾನು ಸ್ವಲ್ಪ ಹೈಡ್ರೇಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೆ.
ಕಾಮನ್ನಾಗಿ ನಾನು ಹಣ್ಣುಗಳೇನ ತಂದಾಗ ಜ್ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಕಟ್ ಮಾಡಿ ಕೊಡ್ತೀನಿ. ಅಪ್ಪು ಇದ್ದಾಗಂತೂ ಜ್ಯೂಸ್ ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತು ನಂಗೆ ಯಾಕೋ ಹಾಗೆ ತಿನ್ನೋಕ್ಕೆ ಮನಸ್ಸು ಬರಲಿಲ್ಲ, ಹಾಗಾಗಿ ಜ್ಯೂಸ್ ಮಾಡಿದ್ರೆ ಎರಡೆರಡು ಲೋಟ ಕುಡಿಬೋದಲ್ಲ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡಿಕೊಂಡೆ. ಪ್ರವೀಣ್ ಅವರು ಶಾಪ್ ಹತ್ರ ಇದ್ದರು. ಅವರು ಇವತ್ತು ಸಂಡೇ ಆಗಿರೋದ್ರಿಂದ ನಿಮಗೆ ಗೊತ್ತೇ ಇರುತ್ತೆ, ಶಾಪಲ್ಲಿ ಕೆಲಸ ಇದ್ದೇ ಇರುತ್ತೆ. ಚಿಕನ್ ಅಂತೂ ಫುಲ್ಲು ಸೇಲ್ಡ್ ಔಟ್ ಆಗೇ ಆಗುತ್ತೆ. ಹಾಗಾಗಿ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಜ್ಯೂಸ್ ಬಂದು ಕುಡೀರಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಬಿಟ್ಟು ಅಡುಗೆ ಕೂಡ ಸಾಂಬಾರೆಲ್ಲ ಮುಗಿಸ್ಕೊಂಡೆ. ಸೊ ಅಪ್ಪು ಬಂದು ಊರಲ್ಲಿದ್ದಾನೆ, ಅಮ್ಮನ ಜೊತೆ ಇದ್ದಾನೆ. ಅವನು ಆರಾಮಾಗಿದ್ದಾನೆ ಅಂತ ಹೇಳ್ತಾಯಿದ್ರು. ನೆನ್ನೆಯಿಂದನೂ ಫೋನಲ್ಲಿ ಮಾತಾಡ್ತಾಯಿದ್ರು. ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಆರಾಮಾಗಿದ್ದಾನೆ. ಇವಾಗೂ ಕೂಡ ಇನ್ನೊಂದು ಸತಿ ಆವಾಗಲೇ ಕಾಲ್ ಮಾಡಿದರು, ನಾನು ರಿಸೀವ್ ಮಾಡಲಿಲ್ಲ. ಹಾಗಾಗಿ ಇವಾಗ ಮಾತಾಡೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾಯಿದ್ದೀನಿ. ಅವ್ನು ಹೇಗೆ ಮಾತಾಡ್ತಾನೆ ಫೋನಲ್ಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. ಸೊ ಕೇಳಿ ಅವನು ಹೇಗೆ ಮಾತಾಡ್ತಾನೆ ಅಂತ. ಎಲ್ಲಮ್ಮ ಪಾಪ ಕೊಡು ಪಾಪನ ಕೈಲಿ. ಉಯ್ಯಾಲೆ ಓಹೋ ಅಲ್ಲಿಗೆ ಹಾಕಕ್ಕೆ ತಗೊಂಡಿದ್ದೀರಾ? ಕೊಡು ಅವನ ಕೈಲಿ. ಅಪ್ಪುಮ್ಮ ಮಾತಾಡು ಜೋರಾಗಿ. ಏನು ತಿಂತಾ ಇದೆಯಾ? ತುತ್ತ ತಿಂದ? ತುತ್ತ ತಿಂದ? ಇವಾಗ ಸ್ವಲ್ಪ ಹೊತ್ತು ಮಾತಾಡಿದೆ ಅವನ ಜೊತೆ, ಅಪ್ಪು ಜೊತೆ ಮಾತಾಡ್ದ. ಏನು ಅಷ್ಟೊಂದು ಮಾತಾಡಲ್ಲ, ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಮಾತಾಡ್ದೆ ಅಷ್ಟೇ. ಅಮ್ಮ ಏನೋ ಸ್ವಿಂಗ್ ತೊಗೊಂಡ್ರಂತೆ, ಅಲ್ಲಿ ಕಮ್ಮಿ ಬಿತ್ತು ಅಂತ ಹೇಳ್ಬಿಟ್ಟು, ಹಾಗಾಗಿ ಅದನ್ನು ತೋರ್ಸೋಕ್ಕೆ ಅಂತ ವಿಡಿಯೋ ಕಾಲ್ ಮಾಡಿದರು. ನೀವು ಬಂದಾಗ ಅಪ್ಪು ಬಂದಾಗ ಏನು ಆಟಾಡೋದಕ್ಕಿಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ತೊಗೊಂಡ್ರಂತೆ. ಸರಿ ಆಯಿತು ಅಂತ ನೋಡಿದೆ ಅಷ್ಟೇ. ಇವಾಗ ನಂಗೆ ಇನ್ನೂ ಟೈಮ್ ಇದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ತುಂಬ ದಿವಸಗಳಿಂದ ಅನ್ಕೊತಾ ಇದ್ದೆ, ನಿಮಗೆ ಹೇರ್ ಎಕ್ಸಸೈಸ್ ಬರುತ್ತಲ್ಲ, ಕ್ರಂಚೀಸ್ ಎಲ್ಲ, ಇದನ್ನು ಯಾಕೆ ನಾನು ಸ್ಟಿಚ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೆ. ಹಾಗಾಗಿ ಇವತ್ತು ಅದನ್ನು ಟ್ರೈ ಮಾಡೋಣ. ಹೇಗೋ ಅಪ್ಪು ಕೂಡ ಇಲ್ಲ, ಸೊ ಹಾಗಾಗಿ ಅದರಲ್ಲೂ ಕೂಡ ಒಂಥರ ನನಗೂ ಕೂಡ ಕಲಿಯೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು, ನನ್ನ ಹತ್ರ ತುಂಬ ಪೀಸ್ಗಳಿದ್ದಾವೆ, ಹಾಗಾಗಿ ಮಾಡೋಣ ಕ್ರಂಚೀಸ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾನು ನಿಮಗೂ ತೋರಿಸ್ತೀನಿ. ಏನಾದ್ರು ಚೆನ್ನಾಗಿ ಬಂದರೆ ನಾನು ಖಂಡಿತವಾಗ್ಲೂ ಅದು ಹೇಗೆ ಮೆಷರ್ಮೆಂಟ್ ತೊಗೊಳ್ಳೋದು ಏನು ಎತ್ತ ಅಂತ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಇವತ್ತು ಟ್ರೈ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಬನ್ನಿ. ಅವನ ಆಟ ಸಾಮಾನುಗಳನ್ನೆಲ್ಲ ಇಲ್ಲೇ ಇದೆ, ಎಲ್ಲೂ ಹೋಗೇ ಇಲ್ಲ ಅವು. ಅವ್ನು 2 ಸೈಕಲ್ಲು, ಅವ್ನು ಪ್ಲೇಯಿಂಗ್ ಥಿಂಗ್ಸ್ ಎಲ್ಲ ಅಲ್ಲೇ ಇದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪೂರ್ತಿ ಇಲ್ಲೆಲ್ಲ ಮನೆ ತುಂಬ ಅಂಡಾಡಿರೋದು. ಇವತ್ತು ಮೂಲೆಯಲ್ಲಿದೆ ಅದು. ಸೊ ಬೇಜಾರಾಗ್ತಾಯಿದೆ ಅವ್ನು ಇಲ್ಲದೇ ಇರೋದಕ್ಕೆಲ್ಲ, ಮೂಲೆಯಲ್ಲಿ ಇರೋದಕ್ಕೂ ಅದಕ್ಕೂ. ತುಂಬ ಕ್ಯೂಟಾಗಿ ಮಾತಾಡ್ತಾನೆ, ಆದರೆ ಅಷ್ಟೊಂದು ಮಾತಾಡಲಿಲ್ಲ. ಅವಾಗವಾಗ ಅಮ್ಮ ಅಪ್ಪ ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಹಾಗೆ ನಾನು ಕ್ರಂಚೀಸ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಕ್ರಂಚೀಸ್ ಬೇಡ, ಇನ್ನೊಂದು ಸತಿ ಟ್ರೈ ಮಾಡೋಣ. ಹೇರ್ ಬೋ ನೋಡ್ತಾ ಇದ್ದೆ ನಾನು, ಅದನ್ನು ಟ್ರೈ ಮಾಡಬೇಕು ಅಂತಲೇ ಅಂದ್ಕೊತಾ ಇದ್ದೆ. ಇವತ್ತು ಅದನ್ನು ಕಟ್ ಮಾಡ್ಕೊತಾ ಇದ್ದೆ. ಯೂಟ್ಯೂಬಲ್ಲೇ ನೋಡಿ ಅದನ್ನು ಫಸ್ಟು ರಫ್ ಸ್ಕೆಚ್ಚಲ್ಲಿ ಒಂದು ಬುಕ್ಕಲ್ಲಿ ಬರ್ಕೊಂಡು ಆನಂತರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪೀಸ್ ಬಂದು 5 ಇಂಚ್ ಕಟ್ ಮಾಡಿದ್ದೀನಿ, ಇನ್ನೊಂದು ಪೀಸ್ 10/5 ಇಂಚನ್ನ ಕಟ್ ಮಾಡಿ ಎತ್ತಿಟ್ಟು ಬಂದಿದ್ದೀನಿ. ಇವಾಗ ಫಸ್ಟು ಬಟ್ಟೆಗಳನ್ನ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೆನ್ನೆ ಒಂದು 3-4 ಬ್ರಷನ್ನು ಒಗ್ದಾಕಿದ್ದೆ, ಇಲ್ಲಿ ಒಂದಿಷ್ಟು ಕೆಳಗೊಂದಿಷ್ಟು ಎಲ್ಲ ಹಾಕಿದ್ದೆ. ಫಸ್ಟ್ ಅದನ್ನೆಲ್ಲ ಎತ್ಬಿಡೋಣ, ಇನ್ನು ಸಂಜೆ ಆದರೆ ಸ್ವಲ್ಪ ತಣ್ಣಗಾಗ್ಬಿಡುತ್ತೆ ಬಟ್ಟೆ ಎಲ್ಲ, ಮಡ್ಚಿಕಕ್ಕೂ ಕೂಡ ಇದಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಬಂದು ಗ್ರಾಸರೀಸ್ ಎಲ್ಲ ತರಿಸಿದೆ. ಅದು ಮನೆಗೆ ಬಂದಿತ್ತು, ಪ್ರವೀಣ್ ಅವ್ರು ತಂದಿಟ್ಬಿಟ್ಟು ಹೋಗಿದ್ರು ಶಾಪ್ಗೆ. ಅದನ್ನು ಕೂಡ ಎಲ್ಲ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಾಕ್ಸ್ಗೆ ಹಾಕ್ಕೊತಾ ಇದ್ದೆ. ಆ್ಯಂಡ್ ಅವನು ಇಲ್ದಿರೋ ಕಾರಣ ಮನೆಯೆಲ್ಲ ಬಿಕೋ ಅನ್ನಿಸ್ತಾಯಿತ್ತು, ಖಾಲಿ ಖಾಲಿ ಅನ್ನಿಸ್ತಾಯಿತ್ತು. ಎಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಕೆಲಸ ಮಾಡಿದ್ದೀನಿ. ಆದರೂ ಸಮಯ ಹೋಗ್ತಾನೇ ಇಲ್ಲ ಅಂತ ಅನ್ನಿಸ್ತಾಯಿತ್ತು, ಟೈಮ್ ಪಾಸೇ ಆಗ್ತಾಯಿಲ್ಲ ನನಗಂತೂ. ಅವನಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಹಾಲು ಕುಡಿಸು, ಸರಿ ಮಾಡಿ ತಿನ್ನಿಸು, ನಾಷ್ಟ ಮಾಡಿಸು, ಸ್ನಾನ ಮಾಡಿಸು, ಮಲಗಿಸು,
ಕ್ವಿಕ್ಕಾಗಿ ಈ ಥರ ಚಿಟಿಕೆ ಹೊಡೆದಿದ್ದ ತಕ್ಷಣ ಕೆಲಸಗಳು ಆಗೋಗ್ತಾಯಿತ್ತು. ಆದರೆ ಅವ್ನು ಇಲ್ದಿರೋ ಕಾರಣ ಕೆಲಸ ಮಾಡ್ತಾನೆ ಇದ್ರೂ ಸಮಯನೇ ಹೋಗ್ತಾ ಇಲ್ವಲ್ಲಪ್ಪ, ಯಾವಾಗಪ್ಪ ನಾಳೆ ಆಗೋದು ಅಂತಲೇ ಅನ್ನಿಸ್ತಾಯಿತ್ತು. ಈ ಥರನೇ ಅನ್ನಿಸ್ತಾಯಿತ್ತು. ಅದಕ್ಕೆ ಹೇಳೋದು, ಮಕ್ಕಳು ಮನೇಲಿದ್ರೇ ಚೆಂದ. ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಹೋಗೋದು ಗೊತ್ತಾಗಲ್ಲ, ನಮಗೆ ಸಮಯ ಹೇಗೆ ಕಳಿತೀವಿ ಅಂತಲೇ ಗೊತ್ತಾಗಲ್ಲ. ಇವಾಗ ಗ್ರಾಸರೀಸ್ನೆಲ್ಲ ನಾನು ಫಿಲ್ ಮಾಡ್ಕೊಂಡಿದ್ದೆಲ್ಲ ಹಾಗೆ ಬಾಕ್ಸಲ್ಲೂ ಕೂಡ ಹಾಕಿ ಎತ್ತಿಟ್ಟು ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ಹಾಗಾಗಿ ನೀನು ಅಲ್ಲೇ ಬಿಟ್ಟರೆ ಅಲ್ಲಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಇನ್ನೊಂದು ಸತಿ ಶೆಡ್ಡು ಇವತ್ತೆಲ್ಲ ನಾನೇ ನೋಡ್ಕೊಂಡಿದ್ದು ಹಸುಗಳ್ದೆಲ್ಲ. ಪ್ರವೀಣ್ ಅವರು ಶಾಪಲ್ಲಿರೋದ್ರಿಂದ ಅವಾಗವಾಗ ಮಾತ್ರ ಬಂದು ನೋಡ್ತಾಯಿದ್ರು. ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊಂಡು ಹಸುಗಳಿಗೆಲ್ಲ ಮೇವೆಲ್ಲ ಹಾಕ್ಬಿಟ್ಟು ನಾನು ಸಂಜೆ ಇನ್ನೊಂದು ಸತಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಯಾಕೆ ಅಂದರೆ ಬೆಳಗ್ಗೆ ತಾನೇ ಮಾಡಿದ್ದೆ, ತಿರ್ಗಿ ಇನ್ನೊಂದು ಸತಿ ಸಂಜೆ ದೀಪ ಹಚ್ಚೋದು ಕೂಡ ಒಳ್ಳೆಯದೇ ಅಲ್ವಾ. ಹಾಗಾಗಿ ಇನ್ನೊಂದು ಸತಿ ನಾನು ಸಂಜೆನೂ ಪೂಜೆ ಮಾಡ್ಕೊತಾ ಇದ್ದೆ. ಒಂಥರ ಪೀಸ್ಫುಲ್, ಒಂಥರ ನಮ್ಮದೇ ಒಂಥರ ಸೆಲ್ಫ್ ಟೈಮ್ ಅಂತಲೂ ಹೇಳ್ಬೋದು. ಹಾಗಾಗಿ ಧೂಪ ಎಲ್ಲ ಹಾಕಿ, ಮನೆಗೂ ಕೂಡ ಧೂಪ ಎಲ್ಲ ಹಾಕಿ, ಆನಂತರ ಒಂದು ಬಿಸಿ ಬಿಸಿ ಒಂದು ಕಪ್ ಕಾಫಿ ಮಾಡಿ ನನ್ನ ಪಾಡಿಗೆ ಟಿ ವಿನ ಆನ್ ಮಾಡಿಕೊಂಡು ಒಬ್ಬಳೇ ಎಂಜಾಯ್ ಮಾಡ್ತಾ ಕುಡಿದೆ. ಏನೇ ಆದ್ರೂ ನಮ್ಮ ಒಂದು ಸೆಲ್ಫ್ ಟೈಮ್ ಯಾವಾಗ ಸಿಗುತ್ತೆ ಅಂದರೆ ಇದೇ ಥರನೇ, ಮಕ್ಕಳು ಇಲ್ಲದಿದ್ದಾಗ ನಮ್ಮ ಒಂದು ಸೆಲ್ಫ್ ಟೈಮ್ ಕೂಡ ಸಿಗುತ್ತೆ. ಆವಾಗ ನಾವು ಏನು ಬೇಕೋ ಅದನ್ನು ಮಾಡ್ಕೊತಾ ಇರಬೇಕು. ಕೆಲವು ಸತಿ ತುಂಬ ಬೋರ್ ಆಗುತ್ತೆ, ಆವಾಗೂ ಏನೂ ಮಾಡೋಕ್ಕಾಗಲ್ಲ. ಕಾಫಿ ಎಲ್ಲ ಎಂಜಾಯ್ ಮಾಡಿ ಇವಾಗ ನಾನು ಅದು ಸ್ಟಿಚಿಂಗಿಗೆ ಅಂತ ಕೂತ್ಕೊಂಡೆ. ಇನ್ನೂ ಟೈಮ್ ಇದೆ ಅಲ್ವಾ ನನಗೆ. ಅಪ್ಪು ಇದ್ದರೆ ಸಾಯಂಕಾಲದ ಹೊತ್ತು ಕೂಡ ನನಗೆ ಟೈಮ್ ಸಾಕಾಗಲ್ಲ. ಹಾಗಾಗಿ ಥ್ರೆಡ್ ನಾನು ಆ ಕಲರ್ದೇ, ಯಾವುದು ಎಲ್ಲೋ ಕಲರ್ ನಾನು ತೊಗೊಂಡಿದ್ದೆ. ಹಾಗಾಗಿ ಆ ಎಲ್ಲೋದೇ ನಾನು ಥ್ರೆಡ್ಡೆಲ್ಲ ಫಿಕ್ಸ್ ಮಾಡಿಕೊಂಡು ಆನಂತರ ಅದನ್ನು ಸ್ಟಿಚ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇದು ನಾನು ಫಸ್ಟ್ ಟೈಮು. ಇದು ಯಾವುದೇ ರೀತಿಯಾದಂಥ ಫ್ಯಾಬ್ರಿಕ್ಕು, ಯಾವ ಫ್ಯಾಬ್ರಿಕ್ಕು ಒಂಥರ ಕಾಟನ್ ಟೈಪೇ, ಆದರೆ ಫುಲ್ ಕಾಟನ್ ಅಲ್ಲ, ಮಾಮೂಲಿ ನಿಮಗೆ ಬ್ಲೌಸ್ ಪೀಸಸ್ ಸಿಗುತ್ತಲ್ವ ಆ ಥರ ಪೀಸ್ ಇದು. ಈ ಥರ ಹೇರ್ ಆಕ್ಸೆಸರೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಫ್ಯಾಬ್ರಿಕ್ ಬಟ್ಟೆಗಳು ನಿಮಗೆ ಸಿಗುತ್ತೆ. ಆ ಥರನ ನೀವು ಬಳಸ್ಕೊಂಡು ಕೂಡ ಮಾಡ್ಕೊಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ನಾನೇ ನಿಮಗೆ ತೋರ್ಸೋಕ್ಕೆ ಹೋಗಿಲ್ಲ ಯಾವ ಥರ ಮಾಡಿದೆ ಅಂತ. ಆದರೆ ಖಂಡಿತವಾಗ್ಲೂ ಇದು ಚೆನ್ನಾಗಿ ಬಂದಿದೆ. ನನಗೆ ಇವಾಗ ಹೇಗೆ ಮಾಡಬೇಕು ಅಂತ ಕೂಡ ಗೊತ್ತಾಯಿತು. ನಾನು ನೆಕ್ಸ್ಟ್ ಟೈಮು ನನ್ನ ಹತ್ರ ಇನ್ನೂ ಒಂದು 2-3 ಬಟ್ಟೆಗಳಿದ್ದಾವೆ, ಅದರಲ್ಲಿ ನಾನು ಮಾಡಿ ಕ್ರಂಚೀಸ್ ಮತ್ತು ಹೇರ್ ಬೋ ಯಾವ ಥರ ಎಲ್ಲ ಮಾಡ್ಕೊಬೋದು. ಮನೆಯಲ್ಲೇ ಟೈಲರ್ ಮಿಷಿನ್ ಇದ್ದರೆ ಆರಾಮಾಗಿ ಮ್ಯಾಚಿಂಗ್ ಡ್ರೆಸ್ಗಳಿಗೆ ಹೇಗೆ ಮಾಡ್ಬೋದು ಅಂತ ಖಂಡಿತವಾಗ್ಲೂ ನಾನು ಅದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ನೋಡಿದಾಗ ಇದು ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಈ ಥರ ಇನ್ನೂ ತೋರಿಸಿ, ಹೇರ್ ಆಕ್ಸೆಸರೀಸ್ ಮಾಡೋದು ತೋರಿಸಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲೋ ಹಾರ್ಟ್ ಹಾಕಿ. ನಾನು ಖಂಡಿತವಾಗ್ಲೂ ಕಮೆಂಟ್ಗಳು ಜಾಸ್ತಿ ಬಂದರೆ ನೆಕ್ಸ್ಟು ನಾನು ಬೇರೆ ಬೇರೆ ಕಲರ್ಸ್ ಫ್ಯಾಬ್ರಿಕ್ ಬಟ್ಟೆಗಳಲ್ಲಿ ಬ್ಲೌಸ್ ಪೀಸಲ್ಲೇ ಹೇಗೆ ನಾವು ಮಾಡ್ಕೊಬೋದು ಅಂತ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗ ನಾನು ಎರಡನ್ನೂ ಸ್ಟಿಚ್ ಮಾಡಿ, ಎರಡನ್ನೂ ಕೂಡ ನಾನು ಬ್ಯಾಕ್ ಸೈಡ್ ಸ್ಟಿಚ್ ಏನಿತ್ತಲ್ಲ ಇದನ್ನು ಮಾಡಿ ರಿಮೂವ್ ಮಾಡಿ ಇವಾಗ ನಾನು ಅದು ಹೇಗೆ ಇಟ್ಕೊಂಡು ಸ್ಟಿಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಥರ ಸೆಂಟ್ರಿಗೆ ಒಂಥರ ಬಟರ್ಫ್ಲೈ ಥರ ಕಾಣಿಸುತ್ತೆ ಅಲ್ವಾ, ಆ ಥರ ಇಟ್ಕೊಂಡು ಜಸ್ಟ್ ನಾವು ನೀಡಲ್ಲಿಂದ ಅದನ್ನ ಸ್ಟಿಚ್ ಮಾಡಬೇಕು. ಸೆಂಟ್ರಿಗೆ 3 ಲೇಯರ್ ಆಗಿ ನಾವು ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡಿ, ಆ ನಂತರ ಇನ್ನೊಂದು ಕೂಡ ನಾವು ಅದೇನು ತೊಗೊಂಡಿದ್ದೀವಲ್ಲ 10 to 5 ಇಂಚು ಅದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಂಡು ಸ್ಟಿಚ್ ಹಾಕಬೇಕು. ಸೊ ಫಸ್ಟ್ ಟೈಮ್ ಮಾಡಿದ್ರಿಂದ ನನಗೆ ಏನಾಯಿತು ಅಂದರೆ ಸ್ಟಿಚಸ್ಸು ಕಾಣಿಸ್ತಾ ಇತ್ತು. ನಾವೇನು ಇವಾಗ ಸ್ಟಿಚ್ ಮಾಡಿದ್ದೀವಲ್ಲ ಅದು ಕಾಣಿಸ್ತಾ ಇತ್ತು ಎದ್ದು. ಹೇಳ್ಬೇಕು ಅಂದರೆ ಆ ಥರ ಕಾಣಿಸ್ಬಾರ್ದು ಅಂತಲೂ, ಅಂದರೆ ನಾವು ಫ್ಯಾಬ್ರಿಕ್ ನೋಡಿದಾಗ ನೀವು ಹೇರ್ ಆಕ್ಸೆಸರೀಸ್ ಆ ಥರ ಕಾಣಿಸೋದಿಲ್ಲ. ಇವಾಗ ನೋಡ್ಬೋದು ಆ ಥರ ಸ್ಟಿಚ್ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಅವ್ರು ತೋರಿಸ್ದಂಗೆ ಇನ್ನೊಂದು ಬಟ್ಟೆ ಕೂಡ ಅದಕ್ಕೆ ಕವರ್ ಮಾಡಿದ್ದೆ. ಆದರೆ ಕವರ್ ಮಾಡ್ದಂಗೆ ಏನಾಯಿತು ಅಂದರೆ ಸ್ವಲ್ಪ ಥ್ರೆಡ್ಡು ಮೇಲ್ಮೇಲೆ ಕಾಣಿಸೋ ಥರ ಅನ್ನಿಸ್ತು ನನಗೆ. ಅದು ಬಿಟ್ಟರೆ ಇನ್ನು ಅದು ಶೇಪ್ ಆಗಿರ್ಬೋದು, ಅದು ಸ್ಟಿಚಿಂಗ್ ಆಗಿರ್ಬೋದು, ನಿಜ ತುಂಬಾ ಚೆನ್ನಾಗಿ ಬಂದಿತ್ತು. ನಾವೇನಾದರೂ ಬೇಸಿಕ್ ನೀವು ಟೈಲರಿಂಗ್ ಕಲಿತೀರಾ, ಸ್ಟಿಚಿಂಗ್ ಕಲಿತೀರಾ ಅಂದರೆ ಈ ಥರದನ್ನ ಟ್ರೈ ಮಾಡಿ. ಯಾಕೆ ಅಂದರೆ ನಾವು ಇದರಲ್ಲೇ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಕಲಿಯೋದು. ಯಾಕೆಂದರೆ ಸಣ್ಣ ಸಣ್ಣ ಪೀಸಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಕಂಟ್ರೋಲಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಸ್ಟಿಚ್ ಕಂಟ್ರೋಲಿಗೆ ಸಿಗುತ್ತೆ, ನಮಗೆ ಎಲ್ಲಿ ಇಡಬೇಕು, ಎಲ್ಲಿ ಮೂವ್ ಮಾಡಬೇಕು ಅನ್ನೋದು ಕಂಟ್ರೋಲ್ ಸಿಗುತ್ತೆ. ಹಾಗಾಗಿ ಈ ಥರ ಟ್ರೈ ಮಾಡಿ. ಇವಾಗ ನಾನು ಎರಡು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಮಗೊಂದು ರಬ್ಬರ್ ಬ್ಯಾಂಡ್ ಬೇಕಲ್ವ, ಇಲ್ಲಾಂದರೆ ಒಂಥರ ಸ್ಟೀಲಿನ ಕ್ಲಿಪ್ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಕೊಬೋದು. ನಾನು ಈ ಥರ ರಬ್ಬರ್ ಬ್ಯಾಂಡ್ನ ಫಿಕ್ಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿಗೆ ಇನ್ನೊಂದು ಬಟ್ಟೆನ ಅಟ್ಯಾಚ್ ಮಾಡಿದ್ದೀನಿ. ಅದೇ ಸ್ಟಿಚ್ ಕಾಣಿಸ್ಬಾರ್ದು ಅಂತ, ಆದರೂ ಸ್ವಲ್ಪ ಥ್ರೆಡ್ ಕಾಣಿಸ್ತಾ ಇತ್ತು. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಅದೊಂದು ಮಾಡಿದೆ ಆ್ಯಂಡ್ ಇಷ್ಟೋ ಗಂಟ ಅಂದರೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಈ ಥರ ಎಲ್ಲ ನಂಗೆ ತುಂಬಾ ಇಷ್ಟ, ಈ ಥರದ್ದೆಲ್ಲ ಹ್ಯಾಂಡ್ ವರ್ಕ್ ಏನಾದರೂ ಮಾಡೋದು, ಸ್ಟಿಚ್ ಮಾಡೋದೆಲ್ಲ. ಹಾಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಇದು ಸ್ವಲ್ಪ
ಒಂಚೂರು ಕೆಲವೊಂದಿಷ್ಟು ಮಿಸ್ಟೇಕ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ನೋಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ. ಸೊ ಅದನ್ನು ಕೂಡ ಇನ್ನೊಂದು ಸತಿ ನಾನು ತುಂಬಾ ಬಟ್ಟೆಗಳಿದೆ ನೋಡ್ಬೋದು ಅಲ್ಲಿ, ನಾನೆಲ್ಲ ತೆಗ್ದಿಕ್ಕಿದ್ದೀನಿ. ನನಗೆ ಈ ಥರ ಮಾಡ್ಕೊಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಹೇರ್ ಬೋಸ್ ಆಗಿರ್ಬೋದು, ಕ್ರಂಚೀಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇವತ್ತು. ಅದೇ ಕ್ರಂಚೀಸ್ ಇನ್ನೊಂದು ದಿವಸ ಮಾಡೋಣ, ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಆ್ಯಂಡ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು, ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಬೇಕಾದ್ರೆ ನಾನು ನೆಕ್ಸ್ಟ್ ಸತಿ ಇನ್ನೊಂದು ಸತಿ ಟ್ರೈ ಮಾಡಿ ಆ್ಯಂಡ್ ಚೆನ್ನಾಗಿ ಬಂದರೆ ಕೂಡ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಗೆ ಮಾಡೋದು ಸಿಂಪಲಾಗಿ ಮನೇಲೇ ನಾವೇ ನಮ್ಮ ಮನೆ ಹತ್ರ ಇರೋ ಬಟ್ಟೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ನಮ್ಮ ಮ್ಯಾಚಿಂಗ್ ಡ್ರೆಸ್ಗಳಿಗೆ ಅಂತ ತೋರಿಸ್ತೀನಿ. ಸೊ ಇಷ್ಟ ಆದರೆ ಎಲ್ಲೋ ಹಾರ್ಟ್ ಕೊಡಿ ಅಂತ ಹೇಳ್ತೀನಿ. ಓಕೆನಾ, ಎಲ್ಲೋ ಹಾರ್ಟ್ ಕೊಡಿ. ಪ್ರವೀಣ್ ಅವರಂತೂ ಇವತ್ತು ಮನೆಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಸರಿಯಾಗಿ ಅವ್ರನ್ನ ಯಾಕೆ ತೋರಿಸಿಲ್ಲ ಅಂತಲೂ ಕೇಳ್ತೀರಾ. ಇವತ್ತು ಭಾನುವಾರ ಆಗಿರೋದ್ರಿಂದ ಚಿಕನ್ ಶಾಪು ನಾವು ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರೆ ಇನ್ನು ನೈಟು 10:30 ಆಗುತ್ತೆ ನಾವು ಅದು ಕ್ಲೋಸ್ ಮಾಡೋ ಅಷ್ಟೊತ್ತಿಗೆ. ಹಾಗಾಗಿ ಮನೆ ಹಸು ಕೆಲಸ ಎಲ್ಲ ನಾನು ನೋಡ್ಕೊತಾ ಇದ್ದೆ. ಅವರು ಶಾಪಲ್ಲಿದ್ದರು ಅಂತ ಹೇಳ್ಬೋದು. ಅವ್ರು ನೈಟು 10:30 ಅನ್ನಂಗೆ ಬಂದಿದ್ದು. ಊಟ ಮಾಡಿ ಅವ್ರು ಅವಾಗ ಮಲ್ಕೊಂಡ್ರು. ನಾನು ಬೇಗನೆ ಊಟ ಮಾಡಿ ಕೆಲಸ ಎಲ್ಲ ಬಟ್ಟೆ ಎಲ್ಲ ಮರ್ಚಿಟ್ಟು ಸ್ವಲ್ಪ ಹಾಸಿಗೆ ಅಂದರೆ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ ವಾರಕ್ಕೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದನ್ನು ಕೂಡ ಎಲ್ಲ ಹಾಸಿ ಊಟ ಮಾಡಿ ನಾನು ಒಂದು ಸ್ವಲ್ಪ ಹೊತ್ತು ನನ್ನ ಒಂದು ಸೆಲ್ಫ್ ಕೇರ್ ನೈಟು ನಾನು ಏನು ಮಾಡ್ತೀನಿ ಅಂದರೆ ನಾನು ಕೂದಲೆಲ್ಲ ಬಿಟ್ಟು ಮಲ್ಕೊಳ್ಳೋದಿಲ್ಲ. ಸ್ವಲ್ಪ ಎಣೆದ್ಬಿಟ್ಟು ಸ್ಕಿನ್ ಕೇರ್ ಅಂದರೆ ನನ್ನ ಫೇಸ್ ಎಲ್ಲ ವಾಶ್ ಮಾಡಿ ಮತ್ತು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ, ಅಂಡರ್ ಐ ಕ್ರೀಮ್ ಅಪ್ಲೈ ಮಾಡಿ, ಒಂದು ಲಿಪ್ ಬಾಮ್ ಅಪ್ಲೈ ಮಾಡಿ ಮಲ್ಕೊತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹೀಗೆ ಹೊಸ ಹೊಸ ವೀಡಿಯೋಸ್ಗಳು ನೀವು ಕೂಡ ನೋಡಬೇಕು ಅಂದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ. ಹಾಗಾಗಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್.